ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಮ್ಮ ಜೊತೆ ನಾವು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನನ್ನ 3ನೇ ಆಷಾಢ ಶುಕ್ರವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಇದನ್ನು ಅಪ್ಲೋಡ್ ಮಾಡ್ತಿರೋದು ಸ್ವಲ್ಪ ಲೇಟ್ ಆಗ್ತಾಯಿದೆ. ನಾನು ಆಲ್ರೆಡಿ ಮೊದಲನೇ ಶುಕ್ರವಾರ ಹಾಗೆ 2ನೇ ಆಷಾಢ ಶುಕ್ರವಾರದ ಒಂದು ಚಿಕ್ಕ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ನೋಡಿಲ್ಲ ಪ್ಲೀಸ್ ಹೋಗಿ ಒಂದು ಸಲ ಸರ್ಚ್ ಮಾಡಿ. ಇದು ನನ್ನ 3ನೇ ಆಷಾಢ ಶುಕ್ರವಾರದ ಒಂದು ಚಿಕ್ಕ ವಿಡಿಯೋ ಅಂತ ಹೇಳ್ಬೋದು. ನೋಡಿ, ಮಾರ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿದೆ. ಸೂರ್ಯ ಉದಯ ಆಗೇ ಬಿಟ್ಟಿತ್ತು ಇವತ್ತಂತೂ. ಯಾಕಂತೇಳಿದ್ರೆ ನಾನು ಇಲ್ಲಿ ನೀರಿನ ಅಭಾವ ಈಗ ಆಲ್ರೆಡಿ ಎಲ್ಲ ಕಡೆ ಶುರುವಾಗ್ಬಿಟ್ಟಿದೆ. ಅದೇ ಪ್ರಾಬ್ಲಮಿಂದ ನನ್ನ ಪೂಜೆನೂ ಸಹ ಸ್ವಲ್ಪ ತಡನೇ ಆಗೋಯಿತು. ನಾನು ಮೊದಲನೇದಾಗಿ ಎಲ್ಲ ಕೆಲಸಗಳನ್ನೂ ಮುಗಿಸಿ ದೇವರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಈಗ ಪ್ರಸಾದನೂ ಸಹ ಒಂದು ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಲೇಟ್ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಮನೆಯಲ್ಲಿದ್ದಂಥ ಬಾಳೆಹಣ್ಣು, ದಾಳಿಂಬೆ ಹಣ್ಣು, ಹಾಗೆಯೇ ಕಲ್ಸಕ್ಕರೆ, ಖರ್ಜೂರನೂ ಸಹ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಬ್ಜಾ ಸೀಡ್ಸು ಸಹ ಹಾಕ್ಕೊಂಡು ನಾನು ಪೂಜೆಗೆ ನೈವೇದ್ಯ ರೆಡಿ ಮಾಡಿ ನೆಕ್ಸ್ಟ್ ಪೂಜೆ ಕಡೆಗೆ ನಾನು ಹೊರಡ್ತೀನಿ. ಇವತ್ತು ಫಸ್ಟ್ ತಿಂಡಿ ಎಲ್ಲ ಮಾಡಿಟ್ಟು ಆಮೇಲೆ ಪೂಜೆ ಮಾಡುವಂತಹ ಪರಿಸ್ಥಿತಿ ಆಯಿತು. ಯಾಕೆಂದರೆ ನೀರೇ ಇರಲಿಲ್ಲ. ಅದಕ್ಕಾಗಿ ನಾನು ಫಸ್ಟು ತಿಂಡಿ ಏನೇನಿದೆ ಎಲ್ಲ ಕೆಲಸನೂ ಮುಗಿಸಿ ಆಮೇಲೆ ನಾನು ಪೂಜೆನ ಶುರು ಮಾಡಿಕೊಂಡೆ. ಅಂಥದ್ದೇನು ತುಂಬ ಲೇಟ್ ಆಯಿತು ಅಂತ ಏನಿಲ್ಲ. ಆದರೆ ಪೂಜೆ ಮಾಮೂಲಿ ಫಸ್ಟು ಸೆಕೆಂಡು ವಾರದಲ್ಲಿ ನಾನು ಮಾಡಿರೋ ಪೂಜೆಗೆ ಒಂದು ಅರ್ಧ ಗಂಟೆ ಲೇಟ್ ಆಯಿತು. ಇವಾಗ ಪ್ರಸಾದನ ರೆಡಿ ಮಾಡಿಕೊಂಡು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡೆ. ಉಪ್ಪಿನ ದೀಪನ ಹಚ್ಚಬೇಕು ಅಂತ ನಾನು ಆಲ್ರೆಡಿ ಫಸ್ಟು ಮತ್ತು ಸೆಕೆಂಡು ಆಷಾಢ ಶುಕ್ರವಾರದ್ದು ಮಿನಿ ಬ್ಲಾಗಲ್ಲಿ ಹೇಳಿದ್ದೆ. ನಾವು ಈ ಪೂಜೆನ ಮಾಡುವಾಗ ಉಪ್ಪಿನ ದೀಪ ಹಚ್ಚುತ್ತೀವಲ್ಲ, ಅಂಥ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯ, ಆಯುಷ್ಯ ಕೊಡಿ ಅಂತ ಹೇಳಿಬಿಟ್ಟು ಉಪ್ಪಿನ ದೀಪ ಹಚ್ಚೋ ಸಂಕೇತನೇ ಅದು ಅಂತ ಹೇಳ್ತಾಯಿದ್ರು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈಗೇನೆ ಒಬ್ಬ ಅರ್ಚಕರನ್ನ ಕೇಳಿದಾಗ ಇದನ್ನು ಏನಕ್ಕೆ ಹಚ್ತೀವಲ್ಲ ಅಂತ ಹೇಳಬೇಕಾದ್ರೆ ಅವರು ಈ ಮಾತನ್ನು ಹೇಳಿದ್ದು. ನಾವು ಉಪ್ಪಿನ ದೀಪ ಹಚ್ಚೋ ಸಮಯದಲ್ಲಿ ನಾವು ಐಶ್ವರ್ಯ ಕೇಳೋದಕ್ಕಿಂತ ಹೆಚ್ಚಾಗಿ ಶಾಂತಿ ಕೇಳಬೇಕಂತೆ. ಮನೆಯಲ್ಲಿ ಯಾವಾಗಲೂ ಶಾಂತಿ, ನೆಮ್ಮದಿ ನೆಲೆಸೋ ಥರ ಮಾಡಮ್ಮ ಅಂತ ಹೇಳಿಬಿಟ್ಟು ಚಾಮುಂಡೇಶ್ವರಿನ ನಾವು ಪ್ರಾರ್ಥನೆ ಮಾಡಬೇಕಂತೆ. ಇದನ್ನು ಹೇಳಿದ್ರು. ಅದು ನನಗೂ ಸರಿ ಅಂತ ಹೇಳ್ತು. ನಾವು ಐಶ್ವರ್ಯ ಇಟ್ಕೊಂಡು ಶಾಂತಿನೇ ನೆಮ್ಮದಿನೇ ಇಲ್ಲ ಅಂತಂದರೆ ಅದೆಲ್ಲ ವ್ಯರ್ಥ ಅಲ್ವಾ. ಈಗ ನಾನು ದೀಪ ಎಲ್ಲ ಹಚ್ಚಿ ಮಹಾಮಂಗಳಾರತಿ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ದೇವಸ್ಥಾನಕ್ಕೆ ಅಂದರೆ ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳಿಸಿ ಆ ನಂತರ ನಾನು ದೇವಸ್ಥಾನಕ್ಕೆ ಹೊರಟೆ. ಇನ್ನೊಂದು ಆಷಾಢ ಶುಕ್ರವಾರದಲ್ಲಿ ಯಾರೆಲ್ಲ ಈ ಉಪ್ಪಿನ ದೀಪ ಇನ್ನೂ ಹಚ್ಚುತ್ತಿಲ್ಲ ಅದನ್ನು ಹಚ್ಚಿ ತುಂಬಾ ಒಳ್ಳೆಯದು. ಇದರಿಂದ ನಾನು ಸಹ ತುಂಬಾ ಬೆನಿಫಿಟ್ ನನಗೂ ಸಹ ಆಗಿದೆ. ನಾನು ಆಲ್ರೆಡಿ ಹೇಳಿದ್ದೆ 3 ವರ್ಷದಿಂದ ನಾನು ಇದನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ ಅಂತ. ನೀವು ಯಾರೆಲ್ಲ ಹಚ್ಚಿಲ್ಲ ಇದನ್ನು ಹಚ್ಚೋದನ್ನು ಪ್ರಾರಂಭ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಈ ಆಷಾಢ ಶುಕ್ರವಾರದಲ್ಲಿ ನಾನು ಗಮನಿಸಿರೋ ಥರ ಅಂದರೆ ಶುಭ ಕಾರ್ಯಗಳನ್ನ ಯಾರೂ ಮಾಡೋದಿಲ್ಲ, ಅದಂತೂ ಒಪ್ಕೊಳ್ತೀನಿ. ಆದರೆ ಅದ್ರ ಜೊತೆಗೆ ಈ ಆಷಾಢ ಶುಕ್ರವಾರದಲ್ಲಿ ನೀವು ಯಾವುದೇ ಏರಿಯಾಕ್ಕೆ ಹೋಗಿ ಅಥವಾ ಯಾವುದೇ ಮನೆಗೆ ಹೋಗಿ ಆ ಬೆಳಗಿನ ಟೈಮಲ್ಲಿ ಅಥವಾ ಸಂಜೆ ಟೈಮು ಎರಡೂ ಸಮಯದಲ್ಲೂ ಸಹ ಆ ಮನೆಗಳಿಂದ ಬರುವಂಥ ಊದ್ಗೆಟ್ಟಿ ಮತ್ತು ಧೂಪಗಳ ಪರಿಮಳ ಅಲ್ಲಿ ಓಡಾಡ್ತಿದ್ರೇ ಒಂದು ನಾವು ಟೆಂಪಲಲ್ಲಿ ಇದ್ದೀವ ಅಂತ ಅನ್ನೋ ಥರ ಇರುತ್ತೆ ಅಲ್ವಾ. ಯಾವುದೇ ಏರಿಯಾಕ್ಕೆ ಹೋಗಿ ಎಲ್ಲರೂ ಸಹ ಒಂದಾಗಿ ಪ್ರಸಾದಗಳನ್ನ ಎಲ್ಲರಿಗೂ ಹಂಚೋದು ಎಲ್ಲ ಎಷ್ಟು ನೋಡೋದಕ್ಕೆ ಒಂದು ಸಂಭ್ರಮ ಅಂತಲೇ ಹೇಳ್ಬೋದು. ಶುಭ ಕಾರ್ಯ ಮಾಡೋದಿಲ್ಲ ಅನ್ನೋದು ಬಿಟ್ಟರೆ ಈ ಪೂಜೆಗಳಿಗೆ ತುಂಬ ಆದ್ಯತೆ ಕೊಡ್ತಾರೆ. ಅದರಲ್ಲೂ ಈ ದೇವತೆಗಳನ್ನ ನಾವು ಹುಡುಗಿರು ಅಂದರೆ ಹೆಂಗಸರು ಈ ಪೂಜೆ ಮಾಡೋದನ್ನು ನಾವು ನೋಡಿಲ್ಲ, ಅಲಂಕಾರ ಮಾಡೋದನ್ನು. ಆದರೆ ಅರ್ಚಕರುಗಳೇ ಮಾಡ್ತಿರ್ತಾರೆ. ಎಷ್ಟು ಚೆನ್ನಾಗಿ ಆ ದೇವಿಗೆ ಅಲಂಕಾರ ಮಾಡಿರ್ತಾರೆ. ನಾನು ಈ ದೇವಸ್ಥಾನಕ್ಕೆ ಇವಾಗ ಮನೇಲೆಲ್ಲ ಕೆಲಸ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ನಂತರ ನಾನು ಸಹ ದೇವಸ್ಥಾನಕ್ಕೆ ಹೋದೆ. ನಾನು ಇವತ್ತು ನಿಂಬೆಹಣ್ಣಿನ ದೀಪ ಹಚ್ಚಿದ್ದು 8 ಅಂದರೆ 4 ನಿಂಬೆಹಣ್ಣು ತೊಗೊಂಡೋಗಿ ನಾನು 8 ದೀಪಗಳನ್ನ ನಾನು ಹಚ್ಚಿದ್ದಂಥದ್ದು. ಇಲ್ಲಿ ನಾನು ದೇವಸ್ಥಾನದಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದೆ. ಅವರು ಆ ದೇವಸ್ಥಾನ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅವರು ಎಲ್ಲ ವ್ಯವಸ್ಥೆಯನ್ನು ಪಾಪ ಮಾಡಿದರೂ ಸಹ ಕೆಲವೊಂದು ಸಲ ಕೆಲವೊಬ್ಬರು ಒಂದೊಂದು ತಪ್ಪುಗಳನ್ನ ಮಾಡೋದ್ರಿಂದ ಎಷ್ಟೊಂದು ಜನಕ್ಕೆ ಅದು ತೊಂದರೆ ಆಗ್ತಾ ಇರುತ್ತಲ್ವ. ಇವತ್ತು ಉತ್ಸವ ಮೂರ್ತಿ ಈ ರೀತಿ ರೆಡಿ ಮಾಡಿದರು. ಎಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ. ಆ ದೇವಿ ಹಣೆಯಲ್ಲಿ ಕುಂಕುಮ ಹಚ್ಚಿರ್ತಾರಲ್ಲ, ನನಗೆ ಅದನ್ನು ನೋಡೋದೇ ಒಂದು ತುಂಬಾ ಖುಷಿ. ನೋಡಿ ಎಷ್ಟು ಚೆನ್ನಾಗಿ ಅದು ಲಕ್ಷಣವಾಗಿ ಕಾಣಿಸ್ತಿರುತ್ತೆ ವಿಗ್ರಹ. ನೋಡೋದಕ್ಕೆ ಮುಖ ದೇವಿನೇ ಎದ್ದು ಬರ್ತಾ ಇದ್ದಾರೆ ಅನ್ನೋ ಥರ ಇರ್ತಾರೆ. ಹಾಗೆಯೇ ಒಳಗಡೆ ಗರ್ಭಗುಡಿಯಲ್ಲಿರುವಂಥ ದೇವತೆಯೂ ಸಹ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಆ ಕ್ಲಿಪ್ಪಿಂಗ್ಸ್ನ ದೇವಸ್ಥಾನದಲ್ಲಿ ಫೋಟೋಗಳನ್ನ ತೆಗಿಬಾರ್ದು
ಒಪ್ಕೊಳ್ತೀನಿ ನಾನು. ಆದರೆ ಈ ಇದನ್ನೆಲ್ಲ ನಾವೊಂದು ಮೆಮೊರಿ ಅಂತ ಅನಿಸುತ್ತೆ. ಅದಕ್ಕೆ ನಾನು ಈ ಆಷಾಢ ಶುಕ್ರವಾರದ ವೀಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಇದು ಸಹ ನನಗೂ ಸಹ ನೆನಪಿರುತ್ತೆ ಅಂತ ದೇವಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದೆ. ಅಲ್ಲಿ ಎಷ್ಟೇ ಅವರು ಎಲ್ಲ ಇದನ್ನು ಮಾಡ್ಕೊಂಡಿದ್ರು ಸಹ ದೇವಸ್ಥಾನದವರು, ನಾವು ಕೆಲವೊಂದು ಸಹ ಆ ನಿಂಬೆಹಣ್ಣನ್ನು ಅಂದರೆ ಕಟ್ ಮಾಡ್ತೀವಿ, ಅಲ್ಲೇ ರಸಗಳನ್ನ ಎಸ್ಬಿಡೋದು, ಎಣ್ಣೆ ಚೆಲ್ಲೋದು, ಈ ರೀತಿ ಎಲ್ಲ ಮಾಡಬಾರ್ದು. ಅವರಿಗೆ ನಾವು ಸಹ ಸಹಕಾರ ಮಾಡಬೇಕಲ್ವ. ಇಲ್ಲಿ ನಾನು ಸಹ ಪ್ರಸಾದ ಇಸ್ಕೊಂಡು ಮನೆಗೆ ಬಂದಾಯಿತು. ಇಲ್ಲಿ ನೋಡಿ ದೇವಿ ಆಶೀರ್ವಾದ ನಿಮಗೂ ಸಹ ಸದಾ ಇರಲಿ ಅಂತ ಕೇಳ್ಕೊತೀನಿ. ನನ್ನ ಈ ಮಿನಿ ಬ್ಲಾಗ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.